ಇಂದು ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ಸದ್ಯ ನಾನಿವಾಗ ವೈಯಾಲಿ ಕಾವಲ್ನಲ್ಲಿರುವಂತಹ ಟಿಟಿಡಿಲಿದ್ದೀನಿ. ನೀವು ನೋಡ್ತಾ ಇರ್ಬೋದು ಟಿಟಿಡಿ ಯಾವ ರೀತಿ ಅಲಂಕಾರವಾಗಿದೆ ಅಂತ. ಸ್ವತಃ ಏನು ವೈಕುಂಠವೇ ಧರೆಗಿಳಿದಷ್ಟು ಖುಷಿ ಆಗತ್ತೆ ಈ ಒಂದು ಅಲಂಕಾರ ನೋಡ್ಲಿಕ್ಕೆ. ನೀವು ನೋಡ್ತಾ ಇರ್ಬೋದು ಬಗೆ ಬಗೆಯ ಹೂಗಳಿಂದ ಇಲ್ಲಿ ಅಲಂಕಾರ ಮಾಡಿರುವಂತಹದನ್ನ ನೋಡ್ಬೋದು. ದೇವಸ್ಥಾನ ನೋಡ್ಲಿಕ್ಕೆ ಒಂದ್ ರೀತಿ ಇಲ್ಲಿ ಖುಷಿ ಆಗುತ್ತೆ. ಹಾಗೆ ಒಳಗಿರುವಂತಹ ನಮ್ಮ ಶ್ರೀನಿವಾಸನ ನೋಡ್ಲಿಕ್ಕೂ ಕೂಡ ಅಷ್ಟೇ ಖುಷಿ ಆಗತ್ತೆ. ಏನು ಪ್ರತಿಯೊಬ್ಬರಿಗೂ ಕೂಡ ತಿರುಪತಿಗೆ ಹೋಗಿ ದೇವರ ದರ್ಶನ ಮಾಡ್ಲಿಕ್ಕೆ ಆಗಲ್ಲ ಅಂತವರಿಗೆ ಈ ಒಂದು ಚಿಕ್ಕ ತಿರುಪತಿ ಅಂತಾನೆ ಫೇಮಸ್ ಆಗಿರುವ ಟಿಟಿಡಿಯಲ್ಲಿ ನಿಜವಾದ ತಿರುಪತಿಯ ಎಲ್ಲ ವೈಭೋಗವನ್ನ ಕೊಡ್ತಾ ಇರುವಂತಹದ್ದು. ಅದ್ರ ಜೊತೆಗೆ ಭಕ್ತರು ಅಷ್ಟೇ ಬೆಳಿಗ್ಗೆ 2:30ಯಿಂದಲೇ ಸರ್ತಿ ಸಾಲಲ್ಲಿ ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡು ದೇವರ ಏನು ಭಕ್ತಿಗೆ ಪಾತ್ರರಾಗ್ತಾ ಇದ್ದಾರೆ. ಇದ್ರ ಜೊತೆಗೆ ಏನು ಇವತ್ತು ವೈಕುಂಠ ದ್ವಾರವ ತೆಗೆಯುತ್ತೆ ಅನ್ನುವಂತಹ ಪ್ರತೀತಿ ಕೂಡ ಇದೆ. ವೈಕುಂಠ ದ್ವಾರ ತೆಗೆದು ಇಲ್ಲಿ ಏನು ವೈಕುಂಠ ದ್ವಾರವನ್ನ ನಿರ್ಮಾಣ ಮಾಡಲಾಗುತ್ತೆ. ಆ ಒಂದು ವೈಕುಂಠ ದ್ವಾರದ ಮೂಲಕ ನಾವು ಹಾದು ಹೋದ್ರೆ ನಮಗೆ ವೈಕುಂಠದಲ್ಲಿ ಸ್ವರ್ಗ ಸಿಕ್ಕಷ್ಟೇ ಖುಷಿ ಆಗುತ್ತೆ ಅನ್ನುವಂತಹ ಪ್ರತೀತಿಯೂ ಕೂಡ ಇದೆ. ನಮ್ಮ ಜೊತೆ ಕೆಲವೊಂದಿಷ್ಟು ಭಕ್ತರು ದೇವರ ದರ್ಶನ ಮುಗಿಸ್ಕೊಂಡ್ ಬರೋರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಮೇಡಮ್, ದೇವರ ದರ್ಶನ ಮಾಡ್ಕೊ ಬಂದ್ರಿ, ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್, ಮನ್ಸಿಗೆ ತುಂಬಾ ಸಮಾಧಾನ ಆಗ್ತಾ ಇದೆ. ಬೆಳಗ್ಗೆನೆ ದರ್ಶನ ಮಾಡಿದ್ದು, ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಮೇಡಮ್, ನಮ್ಗೆ ಅಂದ್ರೆ ತಿರುಪತಿಗೆ ಹೋಗಕ್ಕಾಗಲ್ಲ, ಇಲ್ಲಿ ತಿರುಪತಿಯ ದರ್ಶನ ಸಿಗ್ತದೆ, ಎಷ್ಟು ಖುಷಿ ಆಗ್ತಿದೆ ಅದು? ಹೌದು, ಖಂಡಿತ. ನಾವು ತಿರುಪತಿಗೆ ಹೋಗಿ ಹೆಂಗ್ ದರ್ಶನ ಮಾಡಿದಾಗ ಎಷ್ಟು ಸಮಾಧಾನ ಆಗುತ್ತೋ ಅಷ್ಟೇ ಖುಷಿ ಸಿಗ್ತಾ ಇದೆ ನಮ್ಗೆ. ವೈಕುಂಠ ದ್ವಾರಕ್ಕೆ ಹೋಗಿ ಬಂದ್ರಿ? ಹೌದು, ವೈಕುಂಠ ದ್ವಾರಕ್ಕೆ ಹೋಗಿ ಬಂದಷ್ಟೇ ಖುಷಿ ಆಗ್ತಾ ಇದೆ, ತುಂಬಾ ಖುಷಿ ಆಗ್ತಿದೆ. ಓಕೆ, ಇನ್ನೊಂದಿಷ್ಟು ಭಕ್ತರು ಈಗ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಸರ್, ಇವಾಗ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀರಾ, ಎಷ್ಟು ಖುಷಿ ಆಗ್ತಾ ಇದೆ ಮೇಡಮ್? ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್. ಎಲ್ಲಿಂದ ಬಂದಿರೋದು? ಮಲ್ಲೇಶ್ವರಂ ಇಂದ. ಮೇಡಮ್, ನೀವೆಲ್ಲಿಂದ ಬಂದಿರೋದು? ಮಲ್ಲೇಶ್ವರಂ 17 ಕ್ಲಾಸ್. ಓಕೆ, ಇವತ್ತು ವೈಕುಂಠ ಏಕಾದಶಿ, ನೀವು ಹೆಂಗ್ ಸೆಲೆಬ್ರೇಟ್ ಮಾಡ್ತೀರಾ? ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಇದೆ. ನೀವೆಲ್ಲಿಂದ ಬಂದಿರೋದು? ಮಲ್ಲೇಶ್ವರಂ. ಎಷ್ಟು ಖುಷಿ ಆಗುತ್ತೆ ದೇವರ ದರ್ಶನ ನೋಡಿ, ದೇವರ ಅಲಂಕಾರ ಎಲ್ಲ ನೋಡಿ? ತುಂಬಾ ಖುಷಿ ಆಗ್ತಿದೆ. ಸೊ ಇದಿಷ್ಟು ಏನು ದೇವಸ್ಥಾನದ ಒಳಗೆ ಹೋಗ್ತಾ ಇರುವಂತಹ, ಹಾಗೆ ದೇವರ ದರ್ಶನ ಮಾಡ್ಕೊಂಡು ಬರ್ತಾ ಇರುವಂತಹ ಭಕ್ತರ ಮಾತಾಗಿದೆ. ಎಷ್ಟೋ ಸತಿ ನಮಗೆ ಏನು ಇದಕ್ಕೆ ಹೋಗ್ಲಿಕ್ಕಾಗಲ್ಲ, ತಿರುಪತಿಗೆ ಹೋಗಕ್ಕಾಗಲ್ಲ, ಅಂತಹ ಸಂದರ್ಭದಲ್ಲಿ ಇಂತಹ ದರ್ಶನವನ್ನ ಇಲ್ಲಿ ಟಿಟಿಡಿ ಕೊಡ್ತಾ ಇರುವಂತದ್ದು. ಹೀಗಾಗಿ ಬೆಳಿಗ್ಗೆ 2:30ಯಿಂದಲೇ ಭಕ್ತರು ಬಂದು ದೇವರ ಕೃಪೆಗೂ ಕೂಡ ಪಾತ್ರರಾಗ್ತಾ ಇರುವಂತದ್ದು. ಹಾಗೆ ಬರುವಂತಹ ಭಕ್ತರಿಗೂ ಕೂಡ ಇಲ್ಲಿ ತುಂಬಾ ಖುಷಿ ಆಯ್ತು ಮೇಡಮ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೇಡಮ್, ದೇವರ ಅಲಂಕಾರ ಮತ್ತೆ ವೈಕುಂಠ ದ್ವಾರದ ಒಳಗೆ ಹೋಗ್ಬಿಟ್ಟು ಬಂದ್ರಿ. ಇವತ್ತು ಏಕಾದಶಿನ ವಿಶೇಷವಾಗಿದೆ, ನೀವು ಏಕಾದಶಿನ ಹೆಂಗ್ ಸೆಲೆಬ್ರೇಟ್ ಮಾಡ್ತೀರಾ? ನಾವು ಪೂರ್ತಿ ದಿನ ಉಪವಾಸ ಇರ್ತೀವಿ. ಇವತ್ತು ಪೂರ್ತಿ ಬೆಳಗ್ಗೆನೆ ಬಂದು ದೇವ್ರ ದರ್ಶನ ಮಾಡ್ಕೊಂಡು ವೈಕುಂಠಕ್ಕೆ ಹೋಗಿ ಬಂದಂಗೆ ಆಯ್ತು. ನನ್ಗೆ ತುಂಬಾ ಖುಷಿ ಆಯ್ತು. ಎಷ್ಟು ಗಂಟೆ ಬಂದಿದ್ರಿ ಬೆಳಿಗ್ಗೆ? ಬೆಳಗ್ಗೆ 7 ಗಂಟೆಗೆ ಬಂದು. ಬೇಗ ದರ್ಶನ ಆಯ್ತು? ಆಯ್ತು. ಹೆಸರು ಮೇಡಮ್? ಅನಿತಾ. ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು, ಚೆನ್ನಾಗಿ ದರ್ಶನ ಆಯ್ತು. ಬೆಳಿಗ್ಗೆ 6:30ಗೆ ಬಂದಿದ್ವಿ, ಚೆನ್ನಾಗಾಯ್ತು. ಇಲ್ಲಿ ವೈಕುಂಠ ದ್ವಾರದಲ್ಲಿ ಹೋಗಿ ಎಷ್ಟು ಇದಾಯ್ತು? ತುಂಬಾ ಖುಷಿ ಆಯ್ತು. ನಮ್ಮೇನು ತಪ್ಪು ಮಾಡಿದ್ರು ಅದೆಲ್ಲ ಇದಾಗ್ಲಿ, ನಮ್ಗೆ ವೈಕುಂಠ ದ್ವಾರಕ್ಕೆ ದಾರಿ ಸಿಗ್ಲಿ ಅಷ್ಟೇ. ಇದಿಷ್ಟು ಏನು ಭಕ್ತರು ಹೇಳ್ತಾ ಇರುವಂತದ್ದು. ಕೆಲವೊಂದಿಷ್ಟು ಜನ ದೇವರ ದರ್ಶನವನ್ನ ಮಾಡ್ಕೊಂಡು ಬಂದು ಏನು ವೈಕುಂಠ ದ್ವಾರಕ್ಕೆ ಹೋದಷ್ಟೇ ಖುಷಿ ಆಗ್ತಿದೆ ಅಂತ ಹೇಳಿದ್ರೆ, ಇನ್ನಿಷ್ಟು ಕೆಲವು ಜನ ಈಗ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಒಟ್ಟಿನಲ್ಲಿ ಏನು ತಿರುಪತಿಗೆ ಹೋಗಕ್ಕಾಗ್ದಲೇ ಇರೋರಿಗೆ ನಿಜವಾದ ತಿರುಪತಿಯ ದರ್ಶನವನ್ನ ಈ ಒಂದು ಟಿಟಿಡಿ ನೀಡ್ತಾ ಇರುವಂತಹದ್ದು ಒಂದು ಖುಷಿಯ ವಿಚಾರ. ಹಾಗೆ ಬರುವಂತಹ ಭಕ್ತರಿಗೆ ತಿರುಪತಿಯಲ್ಲಿ ನೀಡುವಂತಹ ಲಾಡು ಪ್ರಸಾದವನ್ನು ಕೂಡ ಇಲ್ಲಿ ನೀಡ್ತಾ ಇದ್ದಾರೆ. ಏನು ಭಕ್ತರು ಕೂಡ ಬಂದು ಬೆಳಗ್ಗೆಯಿಂದಲೇ ಬಂದು ದೇವರ ಕೃಪೆಗೂ ಕೂಡ ಪಾತ್ರರಾಗ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಧನರಾಜ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.